24 ಜುಲೈ 30ರಂದು ಕೇರಳದ ವಯನಾಡು ಜಿಲ್ಲೆಯ ಮುಂಡಕ್ಕೈ ಚೂರಲ್ಮಲ ಮತ್ತು ಪುಂಜಿರಿ ಮಟ್ಟಂ ಪ್ರದೇಶಗಳಲ್ಲಿ ನಡೆದಂತಹ ಭೀಕರ ದುರಂತ, ಅತಿ ದೊಡ್ಡ ಭೀಕರ ದುರಂತ ನಡೆದು ಹೋಗಿತ್ತು. ಅದೇ ಸ್ಥಳದಲ್ಲಿ ಮತ್ತೆ ಭೂಕುಸಿತ ಸಂಭವಿಸಿದೆ. ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿಯುವ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. 572 ಮಿಲಿಮೀಟರ್ ಮಳೆ ಸುರಿದಿದೆ. ಸ್ಥಳಕ್ಕೆ ಎಸ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಈಗಾಗಲೇ 2024 ಜುಲೈ 30ರಂದು ಈ ಹಿಂದೆ ನಡೆದಿತ್ತು ದುರಂತ. ನೋಡಿ, ಇದು ಈಗ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18ಗೆ ಸಿಕ್ಕಿರುವಂತಹ ದೃಶ್ಯ. ಇದು ನೋಡಿ, ಕೆಸರು ಮಿಶ್ರಿತ ನೀರು ಗುಡ್ಡ ಕುಸಿತ ಆಗಿ ತಗ್ಗು ಪ್ರದೇಶ ಕಡೆಗೆ ಹರಿದು ಬರ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ಇದೇ ರೀತಿಯಾದಂತಹ ಘಟನೆ 2024 ಜುಲೈ 30ರಂದು ನಸುಕಿನ ಜಾವ ನಡೆದು ಸುಮಾರು 373 ಜನ ಸಾವನ್ನಪ್ಪಿದ್ರು. 2024ರಲ್ಲಿ ನೆನಪಿರಬಹುದು, ಒಂದು 2-3 ಹಳ್ಳಿನೇ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು. ಅಂಥ ದುರಂತ ನಡೆದು ಹೋಗಿತ್ತು ಕೇರಳದಲ್ಲಿ, ವಯನಾಡಲ್ಲಿ. ಅದೇ ಪ್ರದೇಶದಲ್ಲಿ ಈಗ ಮತ್ತೆ ದುರಂತ, ಮತ್ತೆ ಭೂಕುಸಿತ ಆಗಿದೆ. ಹಲವಾರು ಜನ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಏನು, ಎತ್ತ, ಎಷ್ಟು ಜನ, ಯಾವೂರು, ಆ ಬಗ್ಗೆ ಮಾಹಿತಿಗಳು ಬರಬೇಕು ಎಕ್ಸಾಕ್ಟ್ ಆಗಿ. ಕೇರಳದ ವಯನಾಡಲ್ಲಿ ಈ ಹಿಂದೆ ನಡೆದಿದ್ದಂಥ ದುರಂತ ಸ್ಥಳದಲ್ಲಿ ಮತ್ತೆ ಗುಡ್ಡ ಕುಸಿತದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯ ನ್ಯೂಸ್ 18ನಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ ಮೇಲೆ. ಕೆಸರು ಮಿಶ್ರಿತ ನೀರು ಅಪಾರ ಪ್ರಮಾಣದಲ್ಲಿ ತಗ್ಗು ಪ್ರದೇಶದ ಕಡೆಗೆ ಹರಿದು ಬರ್ತಾ ಇರುವಂತ ದೃಶ್ಯ ಇದು. ಈ ಹಿಂದೆ 373ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು, ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ರು. 200ಕ್ಕೂ ಹೆಚ್ಚು ಜನ ಗಾಯಗೊಂಡು ನಾಪತ್ತೆಯಾದಂತವರ ಅದೆಷ್ಟೋ ಜನ. ಈ ಘಟನೆ ಇನ್ನೂ ಮಾಸಿಲ್ಲ, ನೆನಪೇ ಹೋಗಿಲ್ಲ. 2024ರಲ್ಲಿ ಆಗಿದ್ದು, ಜುಲೈ ತಿಂಗಳಲ್ಲಿ. ಇದೇ ತಿಂಗಳು ಅದೇ ಸ್ಥಳದಲ್ಲಿ ಮತ್ತೆ ಭೂಕುಸಿತ ಆಗಿರೋದು, ಗುಡ್ಡ ಕುಸಿತದ ದೃಶ್ಯವನ್ನ ನೋಡ್ತಾ ಇದ್ವಿ. ಈ ಹಿಂದೆ 2-3 ಊರುಗಳೇ ಕೊಚ್ಕೊಂಡು ಹೋಗಿತ್ತು. ಇಡೀ ಊರೇನೆ ಸರ್ವನಾಶ ಆಗಿ ಹೋಗ್ಬಿಟ್ಟಿತ್ತು. ಮಾರ್ಕ್ ಮಾಡಿ ತೋರಿಸ್ತಾ ನೋಡಿದು, ಮಣ್ಣಲ್ಲಿ ಸಿಕ್ಕಾಕೊಂಡಿರುವಂತವರನ್ನ ಆಚೆ ತರೆಯುವಂತಹ ರಕ್ಷಣಾ ಕೆಲಸ ಆಗ್ತಾ ಇದೆ. ಎಸ್ಡಿಆರ್ಎಫ್ ಈಗಾಗಲೇ ಎಂಟ್ರಿ ಕೊಟ್ಟಿದ್ದ ಸ್ಥಳಕ್ಕೆ. ಗುಡ್ಡ ಕುಸಿಯುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಒಂದ್ ಕಡೆ ಇದೆ, ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆ ದೃಶ್ಯವನ್ನು ನೋಡ್ತಾ ಇದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇರುವಂತದ್ದು. ಸ್ಥಳೀಯರು, ಎಸ್ಡಿಆರ್ಎಫ್, ಹೀಗೆ ಅನೇಕ ಸಿಬ್ಬಂದಿಗಳು ಈಗಾಗಲೇ ಸ್ಥಳಕ್ಕೆ ವಿಸಿಟ್ ಕೊಟ್ಟಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ನಡೀತಾ ಇದೆ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಒಬ್ಬ ವ್ಯಕ್ತಿಯಲ್ಲಿ ಕೆಸರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇನ್ನೂ ಅದೆಷ್ಟು ಜನ ಸಿಕ್ಕಾಕೊಂಡಿದ್ದಾರೋ ಗೊತ್ತಿಲ್ಲ. ತುಂಬಾ ಜನ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಮಾತ್ರ ಸದ್ಯಕ್ಕೆ ಸಿಗ್ತಾ ಇದೆ. ಅಗ್ನಿಶಾಮಕ ದಳ, ಎಸ್ಡಿಆರ್ಎಫ್ ಈಗಾಗಲೇ ದೌಡಾಯಿಸಿದೆ. ಈ ಹಿಂದೆ ನಡೆದಿದ್ದಂಥ ದುರಂತ ನಿಮಗೆಲ್ಲ ನೆನಪಾಗಿಸುವಂತಹ ದೃಶ್ಯಗಳು ಈಗ ಮತ್ತೆ ಕಾಣಿಸ್ತಾ ಇರುವಂಥದ್ದು. 373 ಜನ ಸಾವನ್ನಪ್ಪಿದ್ರು ಈ ಹಿಂದೆ ನಡೆದಿದ್ದಂಥ ದುರಂತದಲ್ಲಿ. ಸೇಮ್ ಆಸ್ ಇಟ್ ಈಸ್. ಎಲ್ಲರೂ ಮಲ್ಕೊಂಡಿದ್ದಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ನಡೆದು ಹೋಗಿತ್ತು. 2024ರಲ್ಲಿ ಇಡೀ ಊರೇ ಸ್ಮಶಾನ ಆಗಿ ಹೋಗಿತ್ತು. ಈ ಮುಂಡಕ್ಕೈ 3 ಊರುಗಳಲ್ಲಿ ಅದೇ ಜಾಗದಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿರುವಂಥದ್ದು. ಕೆಸರು ಮಿಶ್ರಿತ ನೀರು ಅಪಾರ ಪ್ರಮಾಣದಲ್ಲಿ ಭೋರ್ಗರಿತ ಹರಿದು ಬಂದಿರುವಂಥದ್ದು. ಹೀಗಾಗಿ ಅನೇಕ ಜನ ಆ ಕೆಸರು ಮಿಶ್ರಿತ ನೀರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಕೆಸರಲ್ಲಿ ಸಿಕ್ಕಾಕೊಂಡು ಓದಾಡ್ತಾ ಇದ್ದಾರೆ. ಅದೆಷ್ಟು ಜೀವಗಳು ಹೋಗಿದೆಯೋ ಗೊತ್ತಿಲ್ಲ. ಈಗ ದಾಖಲೆ ಮಳೆ ಆಗಿದೆ. 48 ಗಂಟೆ 2 ದಿನದಲ್ಲಿ ಬರೋಬ್ಬರಿ 572 ಮಿಲಿಮೀಟರ್ ದಾಖಲೆ ಮಳೆಯಾಗಿ ಈ ದುರಂತ ಉಂಟಾಯಿತು. ಈ ಹಿಂದೆ ನಡೆದಿದ್ದು ಕೇರಳಂ ವಯನಾಡು ಬಳಿ ಭೂಕುಸಿತ. ಅದೇ ಜಾಗದಲ್ಲಿ ಮತ್ತೆ ಅದೇ ರೀತಿಯ ದುರಂತವನ್ನ ನಾವು ನೋಡ್ತಾ ಇದ್ದೀವಿ. ಎಸ್ಡಿಆರ್ಎಫ್, ಅರಣ್ಯ ಇಲಾಖೆ ಸೇರಿದಂಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಈಗಾಗಲೇ